ಚೌಕಾಬಾರ ಸ್ಟಾರ್ಟ್ ಆಗಿದೆ. ನೀವು ನಿದ್ದೆಯಲ್ಲಿ ಎಬ್ಸಿ ಕರೆದ್ರು ಬಂದು ಚೌಕಾಬಾರನ ಆಡ್ತಾರೆ, ಮಿಸ್ ಮಾಡಲ್ಲ. ಈ ಪ್ಲಾಂಟ್ಸ್ನೆಲ್ಲ ತರಿಸಿ 1 ಮಂತ್ ಆಯಿತು. ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್. ಹೇ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ಸೊ ಇವತ್ತಿನ ನನ್ನ ದಿನನ ಬಿಸಿನೀರು ಕುಡಿಯೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಾಸ್ತಿ ವಾರ್ಮ್ ಮಾಡಲ್ಲ, ಸ್ವಲ್ಪ ವಾರ್ಮ್ ಅಷ್ಟೇ, ಲೈಕ್ ಬೆಚ್ಚಗೆ ಅಂತಾರಲ್ಲ ಹಾಗೆ. ಸೊ ಅದ್ರ ಜೊತೆ ರಾತ್ರಿ ನೆನೆಸಿಟ್ಟಂಥ ಬಾದಾಮ್, ಕಡಲೆ ಬೀಜ, ನಮ್ಮ ಕಡೆ ಕಡಲೆ ಬೀಜ ಅಂತೀವಿ, ಹಾಗೆ ಕೆಲವು ಸೈಡು ಶೇಂಗಾ ಅಂತಾರೆ. ಸೊ ಹಾಗೆ ರಾಗಿ ಮಾಲ್ಟನ್ನ ಕುಡಿದು ಸ್ವಲ್ಪ ಫ್ರೂಟ್ ಇನ್ನೂ ಲೈಕ್ ಚೆಂದಕ್ಕೆ ಸ್ವಲ್ಪ ಕಟ್ ಮಾಡಿಕೊಟ್ಟು ಸ್ವಲ್ಪ ಮಿಕ್ಕಿತ್ತು. ಸೊ ಅದನ್ನು ಕೂಡ ಕಟ್ ಮಾಡ್ಕೊಂಡು ತಿಂದು. ಇವತ್ತು ಸ್ವಲ್ಪ ಮನೆ ಕೆಲಸಗಳು ಬಾಕಿ ಇತ್ತು. ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇಲ್ಲ, ಸೊ ಬಟ್ಟೆಗಳನ್ನೆಲ್ಲ ಹ್ಯಾಂಡ್ ವಾಶ್ ಮಾಡಬೇಕಿತ್ತು. ಸ್ವಲ್ಪ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡಿದೆ. ಸೊ ಇಲ್ಲಿ ಬಟ್ಟೆ ಹಾರಾಕ್ತಾ ಇದ್ದೀನಿ. ಆ್ಯಕ್ಚುಲಿ ನಾನೊಂದು ರ್ಯಾಕ್ ಬುಕ್ ಮಾಡಿದ್ದೀನಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು, ಬಿಕಾಸ್ ಮಳೆಗಾಲದಲ್ಲೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದನ್ನು ತೊಗೊಂಡ್ರೆ ತುಂಬ ಬಟ್ಟೆಗಳಿರಿಸುತ್ತೆ, ಹಾಗೆ ಬಿಸಿಲಲ್ಲಿ ಇರುತ್ತೆ, ಅಲ್ಲಿ ನಾವು ಅದನ್ನು ಅಡ್ಜಸ್ಟ್ ಮಾಡಿ ಇಡ್ಬೋದು. ಇದು ಮಳೆಗಾಲ ಆಗಿರೋದ್ರಿಂದ ಸಮಟೈಮ್ಸ್ ಬಿಸಿಲು ಬರುತ್ತೆ, ಸಮಟೈಮ್ಸ್ ಬರಲ್ಲ. ಸೊ ಬಿಸಿಲಲ್ಲಿ ಬಂದಿರುತ್ತೆ, ಅಲ್ಲಿ ನಾವು ಅಡ್ಜಸ್ಟ್ ಮಾಡ್ಬೋದು. ಸೊ ಆ ಥರ ಒಂದು ರ್ಯಾಕ್ ನೋಡಿದ್ದೀನಿ ಅಮೆಝಾನಲ್ಲಿ. ತೊಗೊಂಡ್ಮೇಲೆ ನಿಮಗೆ ಅಲ್ಲಿ ಲಿಂಕ್ನ ಶೇರ್ ಮಾಡ್ತೀನಿ. ಸೊ ನಾನು ಲಾಸ್ಟ್ ಎಷ್ಟೊಂದು ವೀಡಿಯೋಸಲ್ಲಿ ಹೇಳಿದ್ದೆ, ನಾನು ಎದ್ದ ತಕ್ಷಣ ಫಸ್ಟು ಶೆಲ್ಫ್ ಕ್ಲೀನ್ ಮಾಡೋದು, ಮನೆ ಕ್ಲೀನ್ ಮಾಡೋದು, ಈ ಥರ ಮಾಡ್ತೀನಿ ಅಂತ. ಸೊ ಇದರಿಂದ ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಕೂಡ ಸಿಗುತ್ತೆ. ಮನೇಲಿ ಯಾರೂ ಇರೋಲ್ಲ, ನಾನು ಒಬ್ಬಳೇ ಇರ್ತೀನಿ ಚಂದು ಆಫೀಸ್ಗೆ ಹೋದಾಗ. ಬಿಕಾಸ್ ಇದು ನೈಟ್ ಶಿಫ್ಟ್ ಆಗಿರೋದ್ರಿಂದ ನಾನು ಎದ್ದೊಳೋದು ಲೇಟು. ಸೊ ಇದ್ಮೇಲೆ ಏನೇನು ಕೆಲಸಗಳಿರುತ್ತೆ ಅದನ್ನು ಮಾಡಿ ಮುಗಿಸ್ತೀನಿ. ಅದೊಂದು ಫ್ರೆಶ್ ಫೀಲ್ ಕೊಡುತ್ತೆ ನನಗೆ. ಇದಾದಮೇಲೆ ನಾನು ಚಂದು ಇಬ್ಬರು ಹೋಗ್ಬಿಟ್ಟು ಸ್ವಲ್ಪ ಸೊಪ್ಪು ತೊಗೊಂಬಂದ್ವಿ, ಬಿಕಾಸ್ ತಿಂಡಿ ಮಾಡೋಕ್ಕೆ, ಸಾಂಬಾರು ಮಾಡೋಕ್ಕೆ ಎಲ್ಲ ಬೇಕಲ್ಲ. ಸೊ ಬಂದಮೇಲೆ ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್ನ ಮುಗಿಸಿ, ಹಾಗೆ ನಾನು ರಾಗಿ ಮಾಲ್ಟನ್ನ ರಾತ್ರಿಯೇ ಮಾಡಿಡ್ತೀನಿ. ರಾತ್ರಿ ಮಾಡಿಟ್ಟು ಬೆಳಗ್ಗೆ ಕುಡಿಯೋದ್ರಿಂದ ತುಂಬ ತಂಪಾಗುತ್ತೆ, ದೇಹಕ್ಕೆ ಕೂಡ ಒಳ್ಳೆಯದು, ಒಳ್ಳೆ ಕ್ಯಾಲ್ಶಿಯಮ್ ಕೂಡ ಅಬ್ಸರ್ವ್ ಮಾಡುತ್ತೆ. ಇದನ್ನು ನಮ್ಮ ಅಜ್ಜಿ ಹೇಳಿದರು. ಸೊ ಅವ್ರ ಕಾಲದಲ್ಲಿ ಮಾಡ್ತಾಯಿದ್ರಂತೆ, ಯಾವಾಗಲೂ ಹೇಳ್ತಾ ಇರ್ತಾರೆ ಇದನ್ನು ಕುಡಿ ಅಂತ. ಸೊ ಸಮ್ಟೈಮ್ಸ್ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇರ್ತೀನಿ, ಸಮ್ಟೈಮ್ಸ್ ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀನಿ, 3-4 ಡೇಸ್ ಆದರೂ ಮರ್ತೋಗ್ಬಿಟ್ಟಿರ್ತೀನಿ. ಸೊ ಸಮ್ಟೈಮ್ಸ್ ಹಾಗೆ ಫಾಲೋ ಮಾಡ್ತಾ ಇರ್ತೀನಿ. ಸೊ ಇನ್ಮೇಲೆ ಬಿಡಬಾರ್ದು ಅಂತ ಡೈಲಿ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಅಂಕಲ್ ಬಂದಿದ್ದಾರೆ. ನಾವು ಐಕ್ಯಾಯಿಂದ ಒಂದು ಚೇರ್ ತೊಗೊಂಬಂದಿಲ್ಲ ಚಂದು. ಸೊ ಅದನ್ನು ಎಷ್ಟು ಫಿಕ್ಸ್ ಮಾಡಿದ್ರೂ ಆಗ್ತಾಯಿಲ್ಲ, ಫಿಕ್ಸ್ ಮಾಡ್ತಾನೆ ಇದ್ದಾರೆ 2 ಡೇಸಿಂದ. ಸೊ ಹಾಗೆ ಇದು ನೆಕ್ಸ್ಟ್ ಡೇನೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಇವತ್ತು ಮನೆ ದೇವ್ರ ವಾರ. ಸೊ ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನು ಹೊಸ್ದಾಗಿ ತೊಗೊಂಬಂದಿದ್ದೆ. ಸೊ ಇದನ್ನು ಇಟ್ಬಿಟ್ಟು ಅದಕ್ಕೆ ಅಗರಬತ್ತಿನ ಸಿಕ್ಸೋದು. ಜಸ್ಟ್ 10 ರೂಪೀಸ್ ಅಷ್ಟೇ, ಬಡ್ಜೆಟ್ ಫ್ರೆಂಡ್ಲಿ. ವಾರದ ದಿನ ನಮ್ಮ ಮನೇಲಿ ಹೇಗಿರುತ್ತೆ ಅಂದರೆ, ಫುಲ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಪೂಜೆ ಪಾತ್ರೆಗಳಲ್ಲಿ ಏನಿರುತ್ತೆ ಅದನ್ನೆಲ್ಲ ತೊಳ್ಕೊಂಡು, ದೇವರೆಲ್ಲ ಒರೆಸ್ಕೊಂಡು, ಇದು ಒಂಥರ ನನಗೆ ಫ್ರೆಶ್ ಫೀಲ್, ರಿಫ್ರೆಶ್ಮೆಂಟ್, ಹಾಗೆ ಪಾಸಿಟಿವ್ ವೈಬ್ಸ್ ಇರುತ್ತೆ. ಹಾಗೆ ನಾನೇನಾದರೂ ಪೂಜೆ ಮಾಡಿದರೆ ಅವತ್ತಿನ ಪೂಜೆ ಮಾಡಿದ್ದಿನ ಪದೇ ಹೋಗಿ ದೇವ್ರ ಮನೆ ನೋಡ್ತಾ ಇರ್ತೀನಿ. ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಇದೆ ಅಲ್ವಾ ಅಂತ ಅನ್ಕೋತಾ ಇರ್ತೀನಿ. ಹಾಗೆ ಪೂಜೆ ಮಾಡಿದ ಮೇಲೆ ಅದೊಂಥರ ಅಗರಬತ್ತಿ ಸ್ಮೆಲ್ಲೆಲ್ಲ ಮನೆ ತುಂಬ ಹರಡಿರುತ್ತೆ. ನಾವು ಮಂಗಳಾರತಿ ಮಾಡಿರ್ತೀವಲ್ಲ ಅದೆಲ್ಲ ಹರಡಿರುತ್ತೆ, ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ. ಹಾಗೆ ಇಲ್ಲಿ ಚಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನ ತರಿಸಿದ್ಲು. ಸೊ ಅದ್ರದ್ದೆಲ್ಲ ವೀಡಿಯೋ ಮಾಡ್ತಾ ಇದ್ದಾಳೆ. ಎಷ್ಟು ದಿನ ಆಯಿತು ತರಿಸಿ? 1 ತಿಂಗಳಾಯ್ತಾ? ಗೈಸ್ ತರಿಸಿ ಒಂದು ತಿಂಗಳು, ಇನ್ನೊಂದು 5 ಡೇಸ್ ಅಷ್ಟು, 1 ತಿಂಗಳು ಆಗುತ್ತೆ ಗೈಸ್. ಇವಾಗ ವೀಡಿಯೋ ಮಾಡ್ತಾಳೆ ಗೈಸ್. ನಾನು ಇಷ್ಟಪಟ್ಟು ತರಿಸಿದ್ದು ರಿಟರ್ನ್ ಹೋಗ್ತಾ ಇದ್ದೆ ಗೈಸ್, ಬಟ್ ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಇದನ್ನ ಇಲ್ಲಿಟ್ಟರೆ ತುಂಬ ಎಸ್ಥೆಟಿಕ್ಕಾಗಿ ಕಾಣ್ತಾ ಇತ್ತು, ಬ್ಲ್ಯಾಕ್ ಕಲರ್ ಬೇರೆ. ಬಟ್ ಯಾಕೋ ಒಳಗಡೆ ನಂಗೆ ಅಷ್ಟು ಇಷ್ಟ ಆಗಿರಲಿಲ್ಲ, ಸೊ ಅದಕ್ಕೆ ರಿಟರ್ನ್ ಮಾಡಿದೆ. ಮಾಡು ಒಂದು ಆಟ ಸೋತು. ನಮ್ಮ ಚೌಕಾಬಾರ ಸ್ಟಾರ್ಟ್ ಆಗಿದೆ. ಚೌಕಾಬಾರ ಎಕ್ಸ್ಪರ್ಟ್ ತೋರಿಸ್ತೀನಿ. ನೀವು ನಿದ್ದೆಯಲ್ಲಿ ಎಬ್ರಿಸಿ ಕರೆದ್ರು ಬಂದು ಚೌಕಾಬಾರಕ್ಕೆ ಕಾಡ್ತಾರೆ. ಬಗೆಕ ನೀನು ಬರ್ತೀಯ ವೀಡಿಯೋದಲ್ಲಿ. ಇವತ್ತು ನಮ್ಮ ಜೊತೆ ಆಟಕ್ಕೆ ಜಾಯಿನ್ ಆಗಿದ್ದಾರೆ. ಇವರು ನಮ್ಮ ಆಂಟಿ ಫ್ರೆಂಡ್. ಸೊ ಗೈಸ್, ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಹಿಂಗೆ ಮುಂದೆ ವೀಡಿಯೋಸ್ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.